ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ, ನೀವು ನಡ್ಕೊಳ್ಳೋದನ್ನ ನೋಡ್ತಿದ್ರೆ ನನಗೆ ತುಂಬಾ ಭಯ ಆಗ್ತಿದೆ. ಅನು, ನಮ್ಮಲ್ಲಿ ಭಯಕ್ಕಿಂತ ನಂಬಿಕೆ ಜಾಸ್ತಿ ಆದಾಗಲೇ ಕೆಟ್ಟದನ್ನ ಎದುರಿಸೋಕ್ಕೆ ಸಾಧ್ಯ. ನಂಬಿಕೆ. ಆರ್ಯ ಸರ್ ಹೇಳಿದ 3 ಅಕ್ಷರದಿಂದನೇ ನಾನಿನ್ನೂ ಹೋರಾಡ್ತಾ ಇದ್ದೀನಿ ಅಮ್ಮ. ನನಗೂ ಅದೇ ಬೇಕಾಗಿರೋದು ಮಗಳೇ. ಆದ್ರೆ ಅಮ್ಮ, ಆ ಚೇಂಡಿಗೆ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ? ಅನು, ಯೋಗ್ಯ ವ್ಯಕ್ತಿಗಳ ಸಂಬಂಧಕ್ಕೆ ನಮ್ಮ ಪ್ರತಿಷ್ಠೆ ಬಲಿಯಾದರೂ ಪರವಾಗಿಲ್ಲ. ಆದರೆ ಪ್ರತಿಷ್ಠೆಗಾಗಿ ಯೋಗ್ಯ ಸಂಬಂಧಗಳು ಹಾಳಾಗಬಾರ್ದು ಅಲ್ವಾ? ಅಂದ್ರೆ ಏನಮ್ಮ ಹೇಳ್ತಿದ್ದೀರಾ ನೀವು? ಚೇಂಡೆ ಯೋಗ್ಯನಾ? ಅಮ್ಮ, ನೀವೇನೇ ಮಾಡಿದ್ರು ನಮ್ಮೆಲ್ಲರೂ ಒಳ್ಳೇದಕ್ಕೋಸ್ಕರ ಮಾಡ್ತೀರಾ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಮ್ಮ. ಆದರೆ ಈ ವಿಷಯದಲ್ಲಿ ನನಗೆ ಯಾಕೋ ಸಮಾಧಾನ ಆಗ್ತಿಲ್ಲ. ನಾನು ಯಾವುದೇ ರೀತಿಯಲ್ಲಿ ಯೋಚನೆ ಮಾಡಿದ್ರು ನೀವು ಮಾಡ್ತಿರೋದು ಸರಿ ಅಂತ ನನಗನ್ನಿಸ್ತಿಲ್ಲ ಅಮ್ಮ. ನಾಳೆ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಅನ್ನು. ಅಮ್ಮ, ನಾಳೆ ನೀವು ಜೇಂಡೆನ ವೆಲ್ಕಮ್ ಮಾಡಿ ವರ್ಧನ್ ಕಂಪ್ನಿ ಹೊಸ ಚೀಫ್ ಅಂತ ಡಿಕ್ಲೇರ್ ಮಾಡಿದ್ಮೇಲೆ ನಮಗಾಗಲಿ ಆಫೀಸಲ್ಲಿ ಇರೋರ್ಗಾಗಲಿ ಯಾರಿಗೂ ಜೇಂಡೆನ ಪ್ರಶ್ನೆ ಮಾಡೋ ಅಧಿಕಾರ ಇರಲ್ಲ. ಆರ್ಯ ಸರ್ ಇದ್ದಾಗಲೇ ಅವನು ಏನೆಲ್ಲ ಮಾಡ್ತಿದ್ದ ಅನ್ನೋದು ನಿಮಗೆ ಗೊತ್ತಿದೆ ಅಮ್ಮ. ಈಗಲೇ ಸರ್ವಾಧಿಕಾರಿ ಧೋರಣೆ ಆ ಜೇಂಡೆದು. ಅಮ್ಮ, ನೀವು ಅವನ ಸಪೋರ್ಟಾಗಿ ನಿಂತಿದ್ದೀರಾ ಅನ್ನೋದು ನನಗೆ ತುಂಬ ಹಿಂಸೆ ಆಗ್ತಿದೆ. ನಾನು ವೆಲ್ಕಮ್ ಮಾಡ್ತೀನಿ ಅಂತಂದೆ, ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ನ. ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ. ಮಾ, ನಾಳೆ ಆಗೋಕ್ಕೆ ತುಂಬ ಸಮಯ ಬೇಕಾಗಿಲ್ಲ. ನಾಳೆ ನಡೆಯೋ ಅಷ್ಟು ವಿಷಯ ನಿನಗೆ ಎಲ್ಲ ಥರದಲ್ಲೂ ಸಮಾಧಾನ ಸಿಗುತ್ತೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ನಿನಗೆ ಈ ಅಮ್ಮನ ಮೇಲೆ ನಂಬಿಕೆ ಇದೆ ತಾನೇ? ಈ ಮನೆಗೆ, ಈ ಮನೆಯವ್ರಿಗೆ ಯಾವುದೇ ಥರ ಮೋಸ ಆಗೋಕ್ಕೆ ನಾನು ಬಿಡೋಲ್ಲ ಅನ್ನೋ. ಹಾಂ, ಮರ್ತೆ, ನಾಳೆ ವರ್ಧನ್ ಸಂಸ್ಥೆ ಚೀಫ್ನ ನೀನೇ ವೆಲ್ಕಮ್ ಮಾಡಬೇಕು. ಮಾ ಪ್ಲೀಸ್ ಅಮ್ಮ. ಈಗ ತಲೆಗೆ ಜಾಸ್ತಿ ಕೆಲಸ ಕೊಡೋದು ಬಿಟ್ಟು ನಿಶ್ಚಿಂತೆಯಾಗಿ ಮಲ್ಕೊ. ಎಲ್ಲಮ್ಮ ದೇವಿ ನಂಬಿಕೊಂಡು ನಾನು ಮುಂದೆ ನಡೀತಾ ಇದ್ದೀನಿ. ನನ್ನ ಮಾತನ್ನು ನಂಬು. ನಿನ್ನ ಜೀವನ ಇನ್ನು ಮುಂದೆ ನೀನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿರುತ್ತೆ. ಕದ್ದು ಮುಚ್ಚಿ ಕಾರ್ಯ ಮಾಡೋ ಈ ತ್ರಾಸ ಯಾವ ಶತ್ರುಗೋ ಬ್ಯಾಡ ಅಂತೀನಿ. ಏನನ್ನು ಪ್ರಿಯ, ಮುಂದಿನ ಮಾಸಕ್ಕೆ ಬರೋದ್ರೊಳಗೆ ಖರೆ ವಿಷಯ ಏನತಿ ಅದು ಎಲ್ರಿಗೂ ಗೊತ್ತಾಗೋ ಹಂಗಾಗಬೇಕು. ಖರೆ ವಿಷಯ ಎಲ್ಲರಿಗೂ ಗುರ್ತಾಗೋದ್ರ ನಮ್ಮ ದುಃಖ ಕಳೀತದೇನೋ? ಏ ಕಳಿಯ ಹಂಗಿಲ್ಲೋ, ಮನಸ್ಸಿಗೆ ಒಂದಿಟ್ಟು ನಿರಾಳ ಹಾಕತಿ ಅಲ್ಲೇನೆ. ನಿರಾಳ ಆಗ್ತದ ಖರೆ, ಆದ್ರೆ ನಾವು ನಮ್ಮ ಮಗನ್ ಹೆಂಗ್ ಕಳ್ಕೊಂಡ್ವಿ ಅನ್ನೋದನ್ನ ನಮ್ಮ ಉಸಿರು ಇರೋವರೆಗೂ ಅದನ್ನ ಮರೆಯಂಗಿಲ್ರಿ. ಹುಚ್ಚೆ, ಹಿಂಗೆ ಹಾಕತ್ತಿ? ಪುತ್ರ ಶೋಕಂ ನಿರಂತರಂ ನಮ್ಮ ಮಾತು ಕೇಳಿಲ್ಲೇನೆ. ನಾವು ಮಕ್ಕಳನ್ನ ಯಾವ ರೀತಿನಾಗ ಕಳ್ಕೊಂಡ್ರು ನೋವು ಅಷ್ಟೇ ಇರ್ತತಿ. ಪ್ರಿಯಾ, ಅಳಪಾಡು. ಕಳ್ಳು ಬಳ್ಳಿ ದುಃಖ ಕಂಡೋರು ಉಂಟೇನ ನೋಡ.
ನೀ ಸಂಕಟ ಎಲ್ಲ ನಿನ್ನ ಉಡಿಯಾಗ ಬಚ್ಚಿಟ್ಕೊಂಡಿದ್ದಿ ಅನ್ನೋದು ನನಗೆ ಖಬರ್ ಐತಿ. ಮೊದಲ ನಿನಗೆ ಮಗ ಇರೋ ವಿಷಯನ ಯಾರಿಗೂ ಹೇಳಲಾರ್ದನ ಒದ್ದಾಡ್ದು. ಈಗ ಮಗ ಸತ್ತಿರೋ ವಿಷಯನ ಯಾರಿಗೂ ಹೇಳಲಾರ್ದ ಒದ್ದಾಡಕತ್ತಿ. ಇಲ್ಲ ಪ್ರಿಯ, ಇದು ಸರಿ ಹೋಗ್ಬೇಕಂತಂದ್ರೆ ನಾವು ಮೊದಲು ಅಂದ್ಕೊಂಡು ಹಂಗೆ ನಾವೀಗ ಮನೆಗೆ ಹೋಗಬಾರ್ದು, ಸೀದಾ ಬೆಂಗಳೂರಿಗೆ ಹೋಗ್ಬೇಕು. ಅಲ್ಲಿ ಅವನು ಶಾರದವ ಮತ್ತು ಆರಾಧನಾ ಎಲ್ಲರೂ ತೊಳೆದಾಟದಾಗ ಅದಾರ. ಅವ್ರಿಗೆ ಖರೆ ಏನತಿ ಅದೆಲ್ಲ ವಿಷಯ ಹೇಳ್ಬಿಡ್ಬೇಕು. ಏನಂತಿ? ಆತಿಲ್ಲ? ಅಳ್ಬೇಡ. ಹೊಸ್ಮನಿ ಏನಾರಿದ್ರೆ ಫೋನ್ ಮಾಡಿ. ಸರಿ ಅವರ. ಹರ್ಷ, ಎಲ್ಲ ಅರೇಂಜ್ ಆಗಿದೆಯಾ ಅಂತ ಮೀರಾಗ ಒಂದ್ಸತಿ ಫೋನ್ ಮಾಡಿ ಕೇಳು. ಅಮ್ಮ, ಇವತ್ತು ವರ್ಧನ್ ಗ್ರೂಪ್ ಯಜಮಾನ್ರನ್ನ ವೆಲ್ಕಮ್ ಮಾಡ್ತಿದ್ದೀವಲ್ಲ, ಅದಕ್ಕೆ ಒಂದ್ಸಲ ಫೋನ್ ಮಾಡು. ಹಲೋ ಮೀರಾ, ಎಲ್ಲ ಅರೇಂಜ್ ಆಗಿದೆ ಅಂತ ಕೇಳ್ತಾ ಇದಾರಮ್ಮ. ಏನೂ ತೊಂದರೆ ಇಲ್ಲ ಅಲ್ವಾ? ಓಕೆ ಮೀರಾ. ಅಮ್ಮ, ಎಲ್ಲ ಅರೇಂಜ್ ಆಗಿದೆ ಅಂತೆ, ನೋ ಪ್ರಾಬ್ಲಮ್. ಸರಿ, ಹೊರಡೋಣ. ಅನು, ಹರ್ಷ, ಮಾಮಿನ ಏನು ಹೇಳಿದ್ರು ತಲೆ ಆಡ್ತೀಯ ಅಲ್ವಾ ನೀನು? ನೀನು ಮಾತಾಡಲ್ಲ, ನಾನು ಮಾತಾಡೋದಕ್ಕೆ ಬಿಡಲ್ಲ. ಇಲ್ಲಿ ಏನು ನಡೀತಿದೆ ಅನ್ನೋ ಐಡಿಯಾ ಆದರೂ ಇದೆಯಾ ನಿಮಗೆ? ಈ ಪ್ರಾಪರ್ಟಿ ಡಿವೈಡ್ ಆಗಿ ಬ್ರೋನ್ಲ ಹೋಗುತ್ತೆ ಅಂದಾಗಲೇ ಸುಮ್ಮನೆ ಇರಲಿಲ್ಲ ನಾನು. ಈಗ ಮೂರನೇ ವ್ಯಕ್ತಿಗೆ ಪ್ರಾಪರ್ಟಿ ಹೋಗುತ್ತೆ ಅಂದರೆ ನಾನು ಸುಮ್ಮನೆ ಇರ್ತೀನಾ? ಪ್ರಾಪರ್ಟಿ ಅಲ್ಲ ಮಾನ್ಸಿ, ಕಂಪ್ನಿ. ಓ ಕಮಾನ್, ಎರಡೂ ಒಂದೇ. ಮಾನ್ಸಿ ಪ್ಲೀಸ್, ನಿನಗೆ ಏನೇ ಮಾತಾಡಿದ್ರು ಏನೇ ಪ್ರಶ್ನೆ ಕೇಳಿದ್ರು ಯಾವುದಕ್ಕೂ ನನ್ನ ಹತ್ರ ಉತ್ತರ ಇಲ್ಲ. ನಾನು ಅಮ್ಮನ ನಂಬಿ ಹೋಗ್ತಾ ಇದ್ದೀನಿ, ನೀನು ಬಾ. ಹರ್ಷ, ಅಮ್ಮ ಹೇಳಿ. ಕೇಶವ, ಎಲ್ಲಿದ್ಯಾ? ಹೊರಟಿಯಾ? ಅಮ್ಮ, ಆಫೀಸ್ಗೆ ಹೊರಡ್ತಿದ್ದೀನಿ. ಆಫೀಸ್ಗಾ? ಇವತ್ತಿನ ಈವೆಂಟ್ಗೆ ನೀನು ಬರಲೇಬೇಕು ಅಂತ ಮೀರಾಗ ಹೇಳಿದ್ನಲ್ಲ, ಯಾಕೆ ಅವಳು ನಿನ್ಗೆ ಹೇಳಿಲ್ವಾ? ವೀರಾಜಿ ಹೇಳಿದ್ರಮ್ಮ, ನೀವು ಹೇಳಿದ್ರಿ ಅಂತಾನೆ ಹೇಳಿದ್ರು. ಆದರೆ ನನಗೇನೋ ನಂಬಕ್ಕೆ ಆಗ್ತಿಲ್ಲ ಅಮ್ಮ. ಯಾಕೆ ಕೇಶವ ಹೀಗೆ ಹೇಳ್ತಿದ್ಯಾ? ಅಮ್ಮ, ಆಗಿದ್ದೆಲ್ಲ ಇಷ್ಟು ಬೇಗ ಮರೆಯೋಕ್ಕಾಗತ್ತಮ್ಮ. ನಾನು ಆರ್ಯ ಹೋದಾಗ ಅವನ ಮುಖ ನೋಡೋಕ್ಕೆ ಅಂತ ಬಂದೆ. ನೀವು ಅವನನ್ನು ನೋಡೋಕ್ಕೂ ಬಿಡಲಿಲ್ಲ. ಮನೆಗೆ ಬಂದೆ, ಮನೆ ಒಳಗೂ ಸೇರಿಸಲಿಲ್ಲ. ನಾನು ದೂರ ಮಾಡ್ತಾನೆ ಬಂದ್ರಿ. ಆದರೆ ಈಗ ದಿಢೀರಂತ ನನಗೆ ಅರ್ಥ ಆಗುತ್ತೆ ಕೇಶವ. ಆಗ ನೀನು ಸಂತಾಪ ಹೇಳಕ್ಕೆ ಬಂದಾಗ ನನಗೆ ಕೋಪ ಇತ್ತು. ಆ ಸಮಯದಲ್ಲಿ ತಾಯಿಯಾದವಳಿಗೆ ಅಷ್ಟು ಸಿಟ್ಟಿರುತ್ತಲ್ವ ಕೇಶವ? ಸರಿ, ಅದಿನ್ನೂ ನಿನ್ನ ಮನಸ್ಸಲ್ಲಿದ್ದರೆ ಕ್ಷಮೆ ಕೇಳ್ತೀನಿ. ಈಗಲಾದರೂ ನಿನ್ನ ಸಮಾಧಾನ ಆಗುತ್ತಾ? ಅಮ್ಮ, ನೀವು ಯಾಕೆ ಕ್ಷಮೆ ಕೇಳ್ತಿದ್ದೀರಿ? ನಿನಗೆ ಈ ಥರ ಯೋಚನೆ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾನು ಫೋನ್ ಮಾಡಿ ಕರಿತಾ ಇದ್ದೀನಿ. ಮನುಷ್ಯ ಅಂದಮೇಲೆ ತಪ್ಪು ನಡೆಯುತ್ತೆ ಅಲ್ವಾ? ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ನೀನು ಈ ಇವೆಂಟಿಗೆ ಬರಬೇಕು. ಕೇಶವ, ನೀನು ಈ ಪ್ರೋಗ್ರಾಮ್ ಮುಗಿಸ್ಕೊಂಡು ಆಮೇಲೆ ಆಫೀಸಿಗೆ ಹೋಗ್ಬೋದು. ಮೀರಾ ವೆನ್ಯೂ ಶೇರ್ ಮಾಡಿದಾಳಲ್ವಾ? ಅಮ್ಮ, ಮೀರಾಜಿ ಕಳಿಸಿದ್ದಾರೆ, ಬರ್ತೀನಿ. ನೀನು ಇವತ್ತು ಈ ಪ್ರೋಗ್ರಾಮ್ಗೆ ಗೆಸ್ಟು. ನಿನ್ನ ಪಿಕ್ ಮಾಡೋಕ್ಕೆ ವೆಹಿಕಲ್ ಬರುತ್ತೆ. ಅಮ್ಮ, ನಾನೇ ಬರ್ತೀನಿ. ನಾನೇನು ಬೇರೆಯವನ? ವರ್ಧನ್ ಗ್ರೂಪಿಗೆ ಸೇರಿದು ಅಂತಾನೆ. ನಿಜ ಕೇಶವ, ನಮ್ಮ ಕಂಪ್ನಿ ಶುರು ಆದಾಗಿಂದ ನೀ ನಮ್ಮ ಜೊತೆನೇ ಇದೆಯಾ. ಆರ್ಯನ್ ಜೊತೆ ಎಲ್ಲ ವ್ಯವಹಾರಗಳಲ್ಲೂ ಭಾಗಿಯಾಗಿದ್ದು ನೀನು. ಈಗ ಆರ್ಯ ಅಂತೂ ನಮ್ಮ ಜೊತೆ ಇಲ್ಲ, ಹೋಗ್ಲಿ ಬಿಡು. ಆದರೆ ಒಂದು ಸಮಾಧಾನ, ಅವನಿಗೆ ಗೊತ್ತಿದ್ದ ಕಂಪ್ನಿ ವಿಚಾರ ವ್ಯವಹಾರ ಅಷ್ಟು ನಿನಗೆ ಗೊತ್ತಿದೆ.
ಕೇಶವ, ಈ ಈವೆಂಟ್ ಮಾಡ್ತಿರೋದೇ ನಿನಗೋಸ್ಕರ. ನೀನು ಎಲ್ಲಿದೆಯಾ ಅಂತ ಲೊಕೇಶನ್ ಕಳಿಸು, ಕಾರ್ ಕಳಿಸ್ತೀನಿ. ಅಮ್ಮ, ಇದನ್ನೆಲ್ಲ ಹೇಳೋ ಅವಶ್ಯಕತೆನೇ ಇಲ್ಲ. ನಾನು ಖಂಡಿತ ಬರ್ತೀನಿ. ಸರಿ, ವೆಯ್ಟ್ ಮಾಡ್ತಿರ್ತೀನಿ, ಬಂದ್ಬಿಡು. ಬರ್ತೀನಿ. ನಮ್ಮ ಕಡೆ ಒಂದು ಮಾತಿದೆ, ಮುಖಕ್ಕೆ ಮಸಿ ಬಳಿಯೋರ್ನ ನಂಬೋದು, ಆದರೆ ಬಣ್ಣ ಹಾಕೊಂಡು ನಾಟಕ ಮಾಡೋರ್ನಲ್ಲ ಅಂತ. ಆದರೆ ಇಲ್ಲಿ ಏನೇ ಆಗಿದ್ರು ಆಟ ಆಡ್ಸೋ ನಾನು. ಅಧಿಕಾರ ನನ್ನ ಕೈಗೆ ಬಂದ್ಮೇಲೆ ಅವ್ರು ಇದನ್ನು ಬಿಟ್ಟು ಏನು ಮಾಡೋಕ್ಕೆ ಸಾಧ್ಯ? ಆರ್ಯ, ನೀನು ಯಾವಾಗಲೂ ದೇವ್ರಿಲ್ಲ ಅಂತಿದ್ದೆ. ನೋಡಿದ್ಯಾ ದೇವ್ರ ಸಪೋರ್ಟು ಮತ್ತು ನನ್ನ ಬುದ್ಧಿ ಹೇಗೆ ಕೆಲಸ ಮಾಡ್ತಿದೆ ಅಂತ? ಈ ಈವೆಂಟ್ನಲ್ಲಿ ನೀನು ಇರಬೇಕಿತ್ತು ಕಣು. ಮಿಸ್ ಯು ಗೆಳೆಯ. ಈ ಬಯಲುಸೀಮೆ ಜನರಿಗೆ ಬೆಟ್ಟದ ಮೇಲಿನ ಮಳೆ ಆಶ್ಚರ್ಯ ಪಡಿಸೋ ಥರ ಇದೆ ಶಾರದಮ್ಮನವ್ರ ಮಾತು. ನಮ್ಮ ಕಡೆ ಒಂದು ಮಾತಿದೆ, ಮಳೆ ಭೂಮಿಗೆ ಮುಟ್ಟಬೇಕು ಅಂತಂದರೆ ಮಿಂಚುಳು ಮರದ ತುದಿ ಮುಟ್ಟಬೇಕು ಅಂತ. ಈ ಮಿಂಚುಳು ಮರದ ತುದಿನೇ ಮುಟ್ತಿದೆಯೋ ಅಥವಾ ಮರದ ಬೇರ್ನೇ ಕಿತ್ತು ಹಾಕೋ ಸಂಚು ಮಾಡ್ತಿದೆಯೋ ಒಂದು ಅರ್ಥ ಆಗ್ತಾ ಇಲ್ಲ. ಇವ್ರ ಪ್ಲ್ಯಾನ್ ಏನು ಅಂತ ತಿಳ್ಕೊಳ್ಳೋಕ್ಕಾದ್ರೂ ನಾನು ಇವ್ರ ದಾರಿನಲ್ಲಿ ಹೋಗಲೇಬೇಕು. ಹೋಗ್ತಾ ಇದ್ದೀನಿ. ನನ್ನ ಪಾಲಿನ ದೇವರು ತುಂಬ ಚೆನ್ನಾಗಿ ಆಟ ಶುರು ಮಾಡಿದ್ದಾನೆ. ಪಾಪ ನನ್ನ ಆರ್ಯ. ನಾನೇ ಆರ್ಯ ಅಂತ ಪ್ರಪಂಚಕ್ಕೆ ಕೂಗೆ ಹೇಳಿದ್ರು ಯಾರೂ ನಂಬಲ್ಲ. ನಾನೇ ಕಿತ್ಕೋಬೇಕು ಅಂತಿದ್ದ ಸಾಮ್ರಾಜ್ಯನ ಸ್ವಾಗತ ಮಾಡಿಕೊಡ್ತಾ ಇದ್ದಾರೆ. ಸರ್, ಶಾರದಾ ಮೇಡಮು ನಿಮ್ಗೆ ಕರ್ಕೊಂಬರೋಕ್ಕೆ ಕಾರ್ ಕಳಿಸಿದ್ದಾರೆ. ನಡಿ. ಇಷ್ಟು ದಿವಸ ನಾನು ಇನ್ನೊಬ್ಬರ ಕಾರ್ ಕಳಿಸ್ತಿದ್ದೆ, ಈಗ ನನಗೋಸ್ಕರನೇ ಕಾರ್ ಬಂದಿದೆ. ನೋಡು, ಹೇಳಿ ಮೀರಾಜಿ. ಹಲೋ, ಗುಡ್ ಮಾರ್ನಿಂಗ್ ಜೇಂಡೆ. ಗುಡ್ ಮಾರ್ನಿಂಗ್ ಮೀರಾಜಿ. ವೇರ್ ಆರ್ ಯು ನೌ? ಎಲ್ಲಿದ್ದೀರಾ ಈಗ? ಹೌದಿವೇ ಮೀರಾಜಿ, ಲೊಕೇಶನ್ ಕಳಿಸಿದಿರಲ್ಲ, ಬರ್ತಾ ಇದ್ದೀನಿ. ನೋ, ಇಟ್ಸ್ ಆ ಪ್ಲೆಷರ್ ಜೇಂಡೆ. ಐಮ್ ಸಾರಿ ಜೇಂಡೆ ಸರ್, ಆರಾಮಾಗಿ ಬನ್ನಿ. ಒಂದು ನಿಮಿಷ ಮೀರಾಜಿ. ಯಾ, ಟೆಲ್ ಮಿ. ನನಗೆ ಇದೆಲ್ಲ ನಂಬೋಕ್ಕೆ ಕಷ್ಟ ಆಗ್ತಾ ಇದೆ. ಐ ಮೀನ್ ಆಶ್ಚರ್ಯನೂ ಆಗ್ತಾ ಇದೆ. ನಿಜ ಹೇಳಿ ಮೀರಾಜಿ, ಅಲ್ಲಿ ಏನಾಗ್ತಿದೆ? ನಾನು ನಿಜಾನೇ ಹೇಳ್ತಾ ಇದ್ದೀನಿ ಜೇಂಡೆ. ನಿಮ್ಮನ್ನ ಇವೆಂಟಲ್ಲಿ ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಚೀಫ್ ಅಂತ ಅನೌನ್ಸ್ ಮಾಡೋದಕ್ಕೇ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಆಗ್ತಿರೋದು ಅನ್ನೋದು ನಿಮಗೂ ಗೊತ್ತಲ್ವಾ? ಮತ್ತಿನ್ನೇನು ಜೇಂಡೆ? ಐಮ್ ಸೊ ಸಾರಿ ಜೇಂಡೆ ಸರ್. ಎನಿವೇಸ್, ಇಟ್ ವಿಲ್ ಟೇಕ್ ಸಮ್ ಟೈಮ್ ಟು ಅಡ್ಜಸ್ಟ್. ಮೀರಾಜಿ, ನಿಮ್ಗೆ ಯಾರಿಗೂ ನನ್ನ ಮೇಲೆ ಸಿಟ್ಟಿಲ್ವಾ? ಸುಮ್ಮನೆ ಕೆಟ್ಟ ಕುತೂಹಲ ಕೇಳ್ತಾ ಇದ್ದೀನಿ. ಸಿಟ್ಟಿದ್ರು ಅದಕ್ಕೆ ಅಷ್ಟೊಂದು ಶಕ್ತಿ ಇಲ್ಲ. ಟೈಮ್ ಹೀಲ್ಸ್ ಎವ್ರಿಥಿಂಗ್. ಕಾಲ ಎಲ್ಲನೂ ಹೀಲ್ ಮಾಡುತ್ತೆ. ಸಿಟ್ಟು, ಕ್ಷಮೆ, ಪ್ರತಿಯೊಂದನ್ನು. ಅದರಲ್ಲೂ ಶಾರದಾ ಮ್ಯಾಮ್ಗೆ ಕ್ಷಮಿಸೋ ಗುಣ ಸ್ವಲ್ಪ ಜಾಸ್ತಿನೇ. ಯಾಕೆ ನಗ್ತಿದ್ದೀರಾ? ಹಾಂ ಮೀರಾಜಿ, ಯಾವಾಗಲೂ ನನ್ನ ಅದೃಷ್ಟನ ಪರೀಕ್ಷೆ ಮಾಡ್ಕೊಳ್ತಾನೆ ಬರ್ತೀವಿ.
ಹಾಗೆ ಗೆಲ್ತಾನೂ ಇದ್ದೀನಿ. ಆದರೆ ನನಗೊಂದು ಭಯ ಇತ್ತು ಮೀರಾಜಿ, ಈ ಜೇಡ ಥರ ನನ್ನ ಬಲೆಗೆ ನಾನೇ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನೋ ಅಂತ. ನೀವು ಹೇಳಿದಾಗೆ ನನ್ನ ಕಡೆ ಇದ್ದ ಕಾಲ ತುಂಬ ಬೇಗನೆ ಚೇಂಜ್ ಆಯಿತು. ಯು ಆರ್ ರೈಟ್. ಯು ನೋ ವಾಟ್, ಐ ಮಿಸ್ ಯು ಲೈಕ್ ಬಿಫೋರ್. ಮೊದಲಾಗಿದ್ದರೆ ಈ ಅರೇಂಜ್ಮೆಂಟ್ಸ್ನೆಲ್ಲ ನಾನು ನೀವು ಒಟ್ಟಿಗೆ ಸೇರ್ಕೊಂಡು ಮಾಡ್ತಿದ್ವಿ. ಬಟ್ ಈಗ ಐ ಆಮ್ ಆಲ್ ಅಲೋನ್. ನಮ್ಮ ಕಡೆ ಒಂದು ಮಾತಿದೆ ಮೀರಾಜಿ, ಹುರುಳಿ ಮಾರೋನ ಹತ್ರ ಕುದುರೆ ಬೆಲೆ ಕೇಳಬಾರ್ದು, ಚಿನ್ನ ಮಾರೋನ ಹತ್ರ ಅನ್ನ ಭಿಕ್ಷೆ ಬೇಡಬಾರ್ದು ಅಂತ. ವಾಟ್ ಎವರ್, ನಿಮ್ಮ ಮಾತುಗಳು ನಂಗೆ ಅರ್ಥನೇ ಆಗಲ್ಲಪ್ಪ. ಮುಂದೆ ಅಭ್ಯಾಸ ಆಗತ್ತೆ ಮೀರಾಜಿ, ಡೋಂಟ್ ವರಿ. ಹೌದು, ನನ್ನ ಬಗ್ಗೆ ಅನು ಮೇಡಮ್ಮು, ಮಾನ್ಸಿ, ಹರ್ಷ ಇವ್ರು ಯಾರು ಏನು ಕೇಳಲಿಲ್ವಾ? ಎಲ್ರಿಗೂ ಅಷ್ಟೊಂದು ಒಳ್ಳೆಯದಾಗದ್ರ ಮೀರಾಜಿ? ಶಾರದಾ ಮ್ಯಾಮ್ ಹೇಳಿದ್ಮೇಲೆ ಮುಗೀತಲ್ವಾ, ಇನ್ಯಾರು ಏನು ಹೇಳಕ್ಕೆ ಸಾಧ್ಯ? ಅವ್ರ ದೊಡ್ಡತನದ ಮುಂದೆ ಯಾವ 1000 ಕೋಟಿನೂ ಲೆಕ್ಕ ಇಲ್ಲ. ಎನಿವೇಸ್, ಇಟ್ಸ್ ಯುವರ್ ಡೇ ಟು ಡೇ ಆ್ಯಂಡ್ ಯು ಆರ್ ವೆಲ್ಕಮ್. ನಾವೆಲ್ಲ ಆಲ್ರೆಡಿ ವೆನ್ಯೂಗೆ ರೀಚ್ ಆಗಿ ನಿಮಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀವಿ. ಬೇಗ ಬನ್ನಿ. ಸರಿ ಮೀರಾಜಿ, ಸಿ ಯು. ಬಾಯ್. ನನಗೆ ಶಾರದಮ್ಮ ಅವರು ಫೋನ್ ಮಾಡಿದಾಗ್ಲಿಂದ ತಲೆ ಕೆಟ್ಟೋಗಿದ್ದೆ ಸುಬ್ಬು. ಹಂಗೂ ಹಾಗೆ ಆಗ್ತಾ ಇದೆ ಕಣೆ. ಅಲ್ಲೇ ಹೋಗ್ತಾ ಇದೀವಲ್ವಾ, ಏನಾಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲ ಸುಬ್ಬು, ಇದ್ದಕ್ಕಿದ್ದಾಗೆ ವರ್ಧನ್ ಸಂಸ್ಥೆ ಯಜಮಾನರು ಬದಲಾಗ್ತಾರೆ ಅಂದ್ರೆ ಹೆಂಗೆ? ನಮಗೂ ಗೊಂದಲ ಆಗಲ್ವಾ? ಅಲ್ಲ ಅನು ಹೆಂಗೆ ಇದನ್ನು ಬಿಟ್ಕೊಟ್ಲು ಅಂತ ಅರ್ಥ ಆಗ್ತಿಲ್ಲ. ಹಂಗೂ ಇದೆಲ್ಲ ಗೊತ್ತಾಗ್ತಾ ಇಲ್ಲ ಕಣೆ. ಆರ್ಯ ಸರ್ ಹೋದ್ಮೇಲೆ ಇದೆಲ್ಲ ಹರ್ಷ ಸರ್ಗೆ ತಾನೇ ಸೇರಬೇಕು. ಛೇ, ನಮ್ಮನು ನಮ್ಮ ಹತ್ರನೇ ಏನೋ ಮುಚ್ಚಿಡ್ತಿದ್ದಾಳೆ. ಅಲ್ಲಿ ಏನು ಎಡವಟ್ಟಾಗಿದೆಯೋ ಅಲ್ಲಿ ಹೋದ್ಮೇಲೆ ತಾನೇ ಗೊತ್ತಾಗೋದು. ಹೋಗ್ತಾ ಇದೀವಲ್ಲ ಬಾ. ನಾನು ಈ ಕಂಪ್ನಿ ಸೇರ್ಕೊಳ್ಳುವಾಗ ಎಷ್ಟು ಕನಸು ಕಟ್ಕೊಂಡಿದ್ದೆ ಗೊತ್ತಾ? ಇಲ್ಲಿ ಕೆಲಸ ಸಿಕ್ಕಿದ ಮೇಲೆ ನನಗೆ ಸಖತ್ ಹೆಮ್ಮೆ ಅನಿಸಿತ್ತು. ಐ ಆಮ್ ಶೋರ್ ನೀವು ಕೂಡ ಕನಸು ಕಟ್ಕೊಂಡೇ ಬಂದಿರ್ತೀರಲ್ವಾ? ಆದರೆ ಈ ಥರದ್ದು ಒಂದು ದಿವಸ ನೋಡ್ತೀವಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನಿಜ ಮ್ಯಾಮ್, ನನಗಂತೂ ಆ ಜೆಂಡೆ ಸರ್ನ ಚೀಫ್ ಅಂತ ಒಪ್ಕೊಳಕ್ಕಾಗ್ತಾನೇ ಇಲ್ಲ. ನಿಜ, ಈ ದುಡ್ಡಿರೋರ ಮನೆ ವ್ಯವಹಾರನೇ ಬೇರೆ ಥರ. ಆರ್ಯ ಸರ್ ಇದ್ದಾಗಲೇ ಜೆಂಡೆ ಸರ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗ್ತಾ ಇತ್ತು. ಈಗ ಜೆಂಡೆ ಸರೇ ಚೀಪ್ ಆದರೆ ನಮ್ಮ ಕತೆ ಅಷ್ಟೇ. ಅಲ್ಲ, ಶಾರದಾ ಮೇಡಮ್ಮು ಜೆಂಡೆ ಸರ್ ಚೀಪ್ ಆಗೋದನ್ನು ತಪ್ಪಿಸ್ಬೋದಿತ್ತು ಅಲ್ವಾ? ಅನು ಕೂತ್ಕೋ. ಅಮ್ಮ ನಮಸ್ತೆ. ನಮಸ್ತೆ. ನೀವು ಖುದ್ದಾಗಿ ಬಂದು ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡುವಂಥ ದೊಡ್ಡ ವ್ಯಕ್ತಿನ ಆ ಜೆಂಡೆ? ಇಲ್ಲಿ ವ್ಯಕ್ತಿಗಿಂತ ಕೆಲಸ ಮುಖ್ಯ ಆಗುತ್ತೆ. ಅದಕ್ಕೆ ಈ ಸಣ್ಣ ಬದಲಾವಣೆ. ಇದು ಸಣ್ಣದಲ್ಲ ಮೇಡಮ್, ದೊಡ್ಡ ಬದಲಾವಣೆ. ಈ ಬದಲಾವಣೆ ಯಾರಿಗೂ ಬೇಕಾಗಿರಲಿಲ್ಲ. ಆದರೆ ಬದಲಾವಣೆ ಒಂದೇ ಶಾಶ್ವತ ಅಲ್ಲ ಯಮುನಾ. ಈ ಥರ ಕೆಲವು ಬಾರಿ ಅನಿರೀಕ್ಷಿತವಾಗಿ ಗೊಂದಲ ಆಗೋದು ಸಹಜ. ಆದರೆ ಬದಲಾವಣೆ ಬಂದಾಗ ಅದನ್ನು ಸ್ವೀಕರಿಸಬೇಕು. ಹೋಗ್ತಾ ಹೋಗ್ತಾ ಇದು ಮೊದಲಿನ ಥರನೇ ನಾರ್ಮಲ್ ಆಗುತ್ತೆ. ಮ್ಯಾಮ್, ಇದರಿಂದ ಆಫೀಸಲ್ಲಿ ಎಲ್ರಿಗೂ ಡಿಸಪಾಯಿಂಟ್ ಆಗುತ್ತೆ. ಎಕ್ಸ್ಕ್ಯೂಸ್ ಮೀ. ಹಲೋ ಎವ್ರಿವನ್. ಗುಡ್ ಮಾರ್ನಿಂಗ್ ಎವ್ರಿಬಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ನಮ್ಮ ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಈ ಸೊಸೈಟಿನಲ್ಲಿ ಎಂಥ ಒಂದು ದೊಡ್ಡ ಮಾರ್ಕ್ನ ಕ್ರಿಯೇಟ್ ಮಾಡಿದೆ ಅನ್ನೋದು ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ. ಇಂಥ
ಒಂದು ಲೆಗೆಸಿನ ಕ್ಯಾರಿ ಮಾಡ್ತಾ ಇರುವಂಥ ಈ ಕಂಪನಿಯ ಒಂದು ಪಾರ್ಟ್ ಅಂತ ಅನಿಸ್ಕೊಳ್ಳೋಕ್ಕೆ ನಮ್ಮೆಲ್ರಿಗೂ ತುಂಬಾ ಹೆಮ್ಮೆ ಅಂತ ಅನಿಸುತ್ತೆ. ಇದು ನನಗೆ ಕಂಪನಿ ಮಾತ್ರ ಅಲ್ಲ, ನನ್ನ ಕುಟುಂಬ. ನಾನೀ ಕುಟುಂಬಕ್ಕೆ ಸೇರಿ 12 ವರ್ಷ ಆಗಿದೆ. ಇಟ್ಸ್ ಬೀನ್ 12 ಲಾಂಗ್ ಇಯರ್ಸ್. ಸೊ ಇಂಥ ಒಂದು ಹೆಮ್ಮೆಯ ಜರ್ನಿನಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೇ ತುಂಬ ಖುಷಿಯಾಗುತ್ತೆ. ಇಂಥ ಒಂದು ಸಂಸ್ಥೆ ಇವತ್ತು ಒಂದು ಮುಖ್ಯವಾದಂಥ ಘಟ್ಟಕ್ಕೆ ಬಂದು ತಲುಪಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ಸೊ ಈ ಮಾತುಗಳನ್ನು ಹೇಳ್ತಾ ಮಿಸಸ್ ಅನು ಆರ್ಯವರ್ಧನ್ ಅವ್ರಿಗೆ ನಾನು ಈ ವೇದಿಕೆನ ಬಿಟ್ಕೊಡ್ತಾ ಇದ್ದೀನಿ. ಅವರೇ ನಮ್ಮೆಲ್ಲರೂ ಕೂಡ ಮುಂದೆ ಲೀಡ್ ಮಾಡ್ತಾರೆ. ಅದರ ಜೊತೆಗೆ ನಮ್ಮ ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಹೊಸ ಚೀಫ್ ಯಾರು ಅನ್ನೋದನ್ನು ಕೂಡ ಅವರೇ ನಮ್ಮೆಲ್ಲರಿಗೂ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ ಆ್ಯಂಡ್ ವೆಲ್ಕಮ್ ಮಾಡ್ತಾರೆ. ಸೊ ಲೆಟ್ಸ್ ವೆಲ್ಕಮ್ ಹರ್. ಅನು.